ಖರ್ಗೆ ಅವರು ಇವತ್ತು ಮೋದಿ ಅವರ ಬಗ್ಗೆ RSS ಬಿಜೆಪಿಯ ಬಗ್ಗೆ ಕೆಲವೊಂದಷ್ಟು ಟೀಕೆಗಳನ್ನ ಮಾಡಿದ್ದಾರೆ, ನಂಚನ್ನ ಕಾರಿದ್ದಾರೆ. RSS ವಿಷವಿದ್ದಂತೆ ಅವರು ಅದನ್ನ ರುಚಿ ನೋಡಿದ್ರೆ ಸತ್ತು ಹೋಗ್ತೀರಿ ಅಂತ ಹೇಳಿ ಕೇಸರಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ನಂಗೆ ದೊಡ್ಡ ಸಮಸ್ಯೆ ಅಲ್ಲ, ಅದು ಬರೀ ಶೋ ದಮ್ಮಿಲ್ಲ ಅಂತಾನೆ. ಆದರೆ ಖರ್ಗೆ ಪ್ರಕಾರ RSS ವಿಷ, ಓಕೆ, BJP ವಿಷ, ಆಲ್ ರೈಟ್, ಇಬ್ಬರು ವಿಷ. ಈ ದೇಶದ ಜನ ಏನು ಬಕ್ರ ಅನ್ಕೊಂಬಿಟ್ಟಿದ್ದೀರಾ ಏನು ಖರ್ಗೆ ಅವರು? ನೀವು ಗುಲ್ಬರ್ಗದಲ್ಲಿ ವಿರಾಜಮಾನರಾಗಿ ಮೆರೆಯುತ್ತಿದ್ದಂತಹ ಖರ್ಗೆ ಅವ್ರನ್ನ ಗುಲ್ಬರ್ಗದ ಜನ ಸೋಲಿಸಿದ್ರಲ್ಲ, ಅವರೆಲ್ಲ ವಿಷ. ಈ ದೇಶದ ಜನರ ತೀರ್ಮಾನವನ್ನು ವಿಷ ಎಂದು ಬಣ್ಣಿಸುವುದೇ ಮೊದಲ ಅಪಮಾನ ಡೆಮಾಕ್ರಸಿಗೆ. ಅದು ಯಾರಿಗಾರು ಹಾಕ್ಕೊಳ್ಳಿ. ಹಾಗಾದರೆ ಕರ್ನಾಟಕದಲ್ಲಿ ಹೇಳಬೇಕೇನು? ಕರ್ನಾಟಕದ ಜನ ವಿಷ, ಕಾಂಗ್ರೆಸ್ಗೆ ಮತ ಕೊಟ್ಟು. ಬಹುಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ. ಬಹುಜನರಿಗೆ, ಕಾಂಗ್ರೆಸ್ಸಿಗರಿಗೆ BJP ವಿಷ ಇರ್ಬೋದು, ಬಟ್ ಬಹುಜನರಿಗೆ ಕಾಂಗ್ರೆಸ್ಸೇ ಕಾರ್ಕೋಟಕ ವಿಷ ಈ ದೇಶಕ್ಕೆ. ಕುಟುಂಬವನ್ನು ಎತ್ತಿಟ್ಟುಕೊಂಡು ಕುಟುಂಬಕ್ಕೆ ಪೂಜೆಯನ್ನು ಮಾಡಿಕೊಂಡಿದ್ದಂತಹ ಪಕ್ಷ ಇದು, ಸ್ವಂತ ಸ್ವಾರ್ಥಿಗಳ ಲಾಭದ ಕೂಟ ಅದು ಅಂತ ಕೆಲವ್ರದ್ದು ವಾದ. ಹಾಗಾಗಿ ಆ ರೀತಿ ಹೇಳಿಕೊಂಡು ಅಲ್ಲಿ ಚಪ್ಪಾಳೆ ತಟ್ಟೋ ಜನರ ಮುಂದೆ ಅದನ್ನು ಆಡಿದ್ರಿಂದ ದೊಡ್ಡ ಲಾಭ ಆಗತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಅಥವಾ ನಾಳೆ ಖರ್ಗೆ ಅವರ ಹೇಳಿಕೆ ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಅಂತಲೂ ನಾನೇನು ಅಂದ್ಕೊಂಡಿಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿಯವ್ರದ್ದು ಶೋ ದಮ್ಮು ಅಂತ ಇರ್ಬೋದು, ಸ್ವಲ್ಪ ಅವ್ರದ್ದು ಸ್ವಲ್ಪ ಆ ಥರದ್ದೇ ಶೋ ಟೈಪೇ ಇರುತ್ತೆ, ಇಲ್ಲ ಅಂತಲ್ಲ. ಅದು ದಮ್ಮಿಲ್ಲದ ವ್ಯಕ್ತಿಯ ಮುಂದೆ ಇಷ್ಟು ರಾಜ್ಯಗಳನ್ನು ಕಳೆದುಕೊಂಡಿರುವಂತಹ ರಾಹುಲ್ ಗಾಂಧಿಗೇನು ಅನ್ನಿಸ್ತಾ ಇಲ್ವಾ? ಇಷ್ಟು ರಾಜ್ಯಗಳನ್ನು ಕಾಂಗ್ರೆಸ್ ಆಡಳಿತದಿಂದ ಕಳ್ಕೊಂಡಿದ್ದೀರಲ್ಲ ದಮ್ಮಿಲ್ಲದ ವ್ಯಕ್ತಿಯಿಂದಾಗಿ. ಇನ್ನು ದಮ್ ಇರೋ ವ್ಯಕ್ತಿ ಆದರೆ ಏನು ಕತೆ ನಾಳೆ? ಯಾತಿಕ್ಕಿದೆಲ್ಲ? ಇದು ರಾಜಕೀಯ ಹೋರಾಟನ? ಆ ಸ್ಥಾನಗಳಲ್ಲಿ ಕೂತವ್ರ ಬಾಯಲ್ಲಿ ಬರಬೇಕಾದ ಮಾತುಗಳ ಇದು? ಈ ಹೇಳಿಕೆಗಳಿಂದ ಏನು ಸಾಧಿಸ್ತಾರೆ? ಏನು ದಮ್ಮು? ಯಾರಿಗೆ ದಮ್ಮು? ಉತ್ತರ ಪ್ರದೇಶದಲ್ಲಿ ಯಾರಿಗೆ ದಮ್ಮಿಲ್ಲ? ಬಿಹಾರದಲ್ಲಿ ಯಾರಿಗೆ ದಮ್ಮಿಲ್ಲ? ಗುಜರಾತ್ನಲ್ಲಿ ಅಷ್ಟಷ್ಟು ಸರಿ 5 ಸರಿ ಆದರೂ ಗೆಲ್ಲಕ್ಕಾಗದೇ ಇರೋಂಥವ್ರು ಯಾರಿಗೆ ದಮ್ಮಿಲ್ಲ? ಇದ್ದಂತಹ ಸರ್ಕಾರವನ್ನು ಕಳೆದುಕೊಂಡಂತಹ ರಾಜಸ್ಥಾನದಲ್ಲಿ ಯಾರಿಗೆ ದಮ್ಮಿಲ್ಲ? ತಮಿಳುನಾಡಿನಲ್ಲಿ ಇದ್ದಂತಹ ಅಧಿಕಾರವನ್ನು ಬಿಟ್ಕೊಟ್ಟು 50 ವರ್ಷ ಆಗೋಯ್ತಲ್ಲ, ಯಾರಿಗೆ ದಮ್ಮಿಲ್ಲ? ಯಾರು ಕೇಳಿದ್ರೆ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಕೇಸ್ಗೆ ತನಿಖೆ ಚುರುಕು ಪಡ್ಕೊಳ್ಳುತ್ತೆ. ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ರಚಿಸಲಾಗಿರುವಂತಹ ತನಿಖಾ ತಂಡ ಇವತ್ತಿನಿಂದ ತನಿಖೆಯನ್ನು ನಡೆಸೋಕೆ ಶುರು ಮಾಡಿದೆ. 2 ದಿನಗಳಿಂದ ಸುದೀರ್ಘ ಸಭೆ ನಡೆಸಿದ್ರು. ಆನಂತರದಲ್ಲಿ SP ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ನಿಯೋಜನೆ ಮಾಡಲಾಗಿದೆ. ನಾಳೆ SP ಕಚೇರಿಗೆ ತನಿಖಾ ತಂಡ ಹೋಗಿ ಬೆಳ್ತಂಗಡಿ ಠಾಣೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಬೆಳ್ತಂಗಡಿಯ ಪೊಲೀಸ್ ಕ್ವಾರ್ಟರ್ಸ್ ಬಳಿ SIT ಕಚೇರಿಯನ್ನು ತೆರೆಯಲಾಗಿದೆ. ಈ ಕೇಸಿನ ಜೊತೆಗೆ ಇನ್ನಷ್ಟು ಕೇಸ್ಗಳು ಕೂಡ ದಾಖಲಾಗೋ ಸಾಧ್ಯತೆ ಇದೆ. ಕೇಸ್ ಆಗ್ಬೋದು, ಆಗಬಾರ್ದು ಅಂತಿಲ್ಲ. 20 ವರ್ಷದ ಹಿಂದೆ ನನ್ನ ಮಗನೋ ಕಳೆದೋಗಿದ್ದಾನೆ ಅಂತ ಈಗ ಯಾರು ಬಂದರೆ ನನಗೆ ಅದು ಆಶ್ಚರ್ಯ ಇಲ್ಲ. ಬಟ್ ಈಗ ಬಂದರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋ ಕ್ವಶನ್ಸ್ ಬರುತ್ತೆ. ಏನೋ ಸರ್ ಲೀಗಲ್ ಕ್ವಶನ್ಸು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀರಿ, ಕಾನೂನು ಪ್ರಕಾರ ಮುಂದುವರಿಸಿ, ಏನು ಬರುತ್ತೆ ನೋಡೋಣ, ಆಮೇಲೆ ಅದಕ್ಕೆ ಕಾಮೆಂಟ್ರಿಯನ್ನು ಹಾಕಬೇಕು. ಈಗಲೇ ಏನೂ ಇಲ್ಲ ಅಂತಾನೋ ಅಥವಾ ಏನೇನೋ ಆಗೋಗ್ಬಿಟ್ಟಿದೆ ಎಲ್ಲ ಪ್ರೂವ್ಡ್ ಅಂತ ಯಾರೋ ಬುರುಡ ಬಿಡ್ತಿದ್ರಂತೆ ಒಬ್ಬರು. ಸಾಕ್ಷ್ಯಗಳ ಗುಡ್ಡೆ ಇದೆ ಇಲ್ಲಿ ಅಂತ ತಗೊಂಬ, ಇಲ್ಲಿ ಶವಲ್ಲಲ್ಲಿ ಹಾಕ್ಬಿಟ್ಟು ಮಂಕ್ರಿಗಾಗಿ ಇಟ್ಕೊತೀನಿ ಜೋಬಳಕ್ಕೆ ಅಂತ ಹೇಳ್ಬೇಕು ಅವನಿಗೆ. ಸಾಕ್ಷ್ಯಗಳದೆಲ್ಲ ಇದ್ದುಬಿಟ್ರೆ ಕತೆ ಕಾಯ್ತಾ ಇದೆಯಾ ಇಷ್ಟು ದಿನ? ತೊಗೊಂಡು ಕೊಡು. ಹಂಗಾಗಲ್ಲ. ಅದು ಡಿಸಿಷನ್ಗೆ ಬರಬಾರ್ದು. ಏನಿದೆ ಬರಲಿ, ಬಂದ ಮೇಲೆ ಆ ಪ್ರಕಾರದಲ್ಲೇ ಕ್ರಮ ಆಗಬೇಕು. ಎಸ್.